ಭಾಳ ಖುಷಿ ಇದೆ ಸರ್. ಇದೇ ಥಿಯೇಟ್ರಲ್ಲಿ ಭಾಳಷ್ಟು ಸಿನಿಮಾ ಫಸ್ಟ್ ಶೋ ನಾವೆಲ್ಲ ನೋಡಿದ್ದೀವಿ. ನನ್ನ ಸಿನಿಮಾನ ಅದೇ ನರ್ತಕಿ ಥಿಯೇಟ್ರಲ್ಲಿ ಫಸ್ಟ್ ಶೋ ನೋಡಿದ್ದು ಭಾಳ ಸಂತೋಷ ಇದೆ ಸರ್. ನನಗೆ ಮೊದಲ ಬಾರಿಗೆ ನರ್ತಕಿಯಲ್ಲಿ ಫಸ್ಟ್ ಶೋ ನೋಡಿದ್ದು ಬಹುಶಃ ನಂಗೆ ನೆನಪಿರೋದು ಜೀವನ್ ಚೈತ್ರ ನನ್ನ ತಾತಂದು 92ರಲ್ಲಿ. ಅದೇ ಥಿಯೇಟ್ರಲ್ಲಿ ನನ್ನ ಸಿನಿಮಾ ಇವತ್ತು ನಾವು ರಿಲೀಸ್ ಮಾಡಿ ನಾವು ಎಲ್ಲರೂ ಕುಟುಂಬ ಸಮೇತ ನೋಡ್ತಾರೆ. ತುಂಬ ಖುಷಿ ಇದೆ ಸರ್, ತುಂಬ ಹೆಮ್ಮೆ ಇದೆ ಸರ್. ಸರ್, ಮೊದಲ ಸಿನಿಮಾ ನಾವು ನೋಡಕ್ಕೆ ಬಂದಾಗ ನಮಗೂ ಏನೋ ಭಯ ಆಯ್ತು, ಯಾವ ಥರ ಮಾಡಿದ್ದಾರೆ ಏನೋ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಸಾಧ್ಯವಾಯಿತು ಅಂತ ನೋಡಿದಾಗ ರಾಘವೇಂದ್ರ ರಾಜ್ಕುಮಾರ್ ಅವರೇ ಆ್ಯಕ್ಟಿಂಗ್ ಮಾಡಿದಂಗೆ. ಧನ್ಯವಾದ ಸರ್, ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಇದು ಹೇಗೆ ಸಾಧ್ಯವಾಯಿತು ಅನ್ನೋದಕ್ಕೆ ಅದಕ್ಕೆ ಎಲ್ಲ ಒಂದೇ ಉತ್ತರ ಸರ್. ಅದಕ್ಕೆ ನಮ್ಮ ನಿರ್ದೇಶಕರಾದ ಅಶೋಕ್ ಕಡಬ ಅವರೇ ಕಾರಣ ಸರ್. ಎರಡೂ ಕೈ ಹಿಡಿದು ಅವರು ನಡೆಸ್ಕೊಂಡು ಜೊತೆಗೆ ಎತ್ಕೊಂಡು ಅಪ್ಕೊಂಡು ನನ್ನ ಕೈಲಿ ಪಾತ್ರ ಮಾಡಿಸಿದ್ದಾರೆ ಸರ್. ಇದಕ್ಕೆಲ್ಲದಕ್ಕೂ ಕಾರಣ ಅವರೇನೆ. ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಸರ್. ಆಮೇಲೆ ಈ ಅವಕಾಶನ ನನಗೆ ತಂದುಕೊಟ್ಟಂಥ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಮಾದೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೃದಯದಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಶಿವಣ್ಣದು ಜೋಗಿ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ದು ಮೌರ್ಯ ಆಗಿರ್ಬೋದು, ಆ ಸಾಲಿಗೆ ಸೇರುತ್ತೆ. ಯಾಕಂದ್ರೆ ತಾಯಿ ಮಗನ ಸೆಂಟಿಮೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ಟೋರಿ ಅದನ್ನ ತಾಯಿ ಮಗನ ಸೆಂಟಿಮೆಂಟ್ ನೋಡ್ಬಿಟ್ಟು ಒಪ್ಕೊಂಡಿದ್ದಾರೆ. ಖಂಡಿತ ಸರ್. ತಾಯಿ ಮಗನ ಬಾಂಡಿಂಗ್ ಏನು ತಂದಿದ್ದಾರೆ ಸಿನಿಮಾದಲ್ಲಿ, ಕಥೆಯಲ್ಲಿ, ಅದೇ ಮೂಲ ಕಾರಣ ಸರ್ ನಾವು ಒಪ್ಕೊಳ್ಳಿಕ್ಕೆ. ಅದು ಹಾಗೆ ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಿದಾಗ ಒಂದು ಟ್ವಿಸ್ಟ್ ಇದೆ, ಅದು ಪಾರ್ಟ್ 2 ಅಲ್ಲಿ ರಿವೀಲ್ ಆಗುತ್ತೆ. ಆ ಟ್ವಿಸ್ಟು ಹಾಗೆ ಆ ತಾಯಿ ಮಗನ ಬಾಂಧವ್ಯದ್ದು ಏನು ಕಥೆ ಇದೆ, ಅದಕ್ಕೋಸ್ಕರ ನನಗೆ ಕತೆ ಭಾಳ ಇಷ್ಟ ಆಗಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಸರ್. ಷಣ್ಮುಖ ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಅದೇ ಥರ ಸಾಫ್ಟ್ನೆಸ್ಸು ಸಿನಿಮಾದಲ್ಲಿ ಇದ್ದಿದ್ದ ಕಾರಣಕ್ಕೆ ನಿಮಗೆ ಸಿನಿಮಾ ಮಾಡೋಕ್ಕೆ ಈಸಿ ಆಯ್ತಾ ಅಂತ ಸರ್. ನಾನು ಕೇಳಿದೆ ನಮ್ಮ ನಿರ್ದೇಶಕರನ್ನ, ಇದಕ್ಕೋಸ್ಕರ ಏನಾದರೂ ವಿಶೇಷವಾಗಿ ಏನು ತಯಾರಿ ಮಾಡ್ಕೊಳ್ಬೇಕು, ಏನು ಮಾಡಬೇಕು ಅಂತ. ಅವ್ರು ನನಗೆ ನೀವೇನು ಹೇಳಿದ್ರು ಅದೇ ಮಾತು ನನಗೆ ಹೇಳಿದ್ರು ಸರ್. ನನಗೆ ನಿರ್ದೇಶಕರು ಮೊದಲು ಕೊಟ್ಟಿದ್ದ ಬ್ರೀಫಿಂಗೇ ಅದು ಸರ್. ನೀವು ಹೇಗಿದ್ದೀರಾ ನಿಜವಾಗ್ಲೂ ಹಾಗೆ ನೀವು ನನಗೆ ಅದೇ ಥರ ಬೇಕು ಕ್ಯಾಮ್ರಾ ಮುಂದೆ, ನೀವು ಅಷ್ಟು ಮಾಡಿಬಿಟ್ರೆ ನನಗೆ ಸಾಕು, ಇನ್ನೇನು ಬೇಡ ಅಂತ ಹೇಳಿದ್ರು. ಅವ್ರು ಏನು ಹೇಳ್ಕೊಟ್ರು ಅದನ್ನು ನಾನು ಮಾಡಿದ್ದೀನಿ ಸರ್. ಮೊದಲ ಬಾರಿಗೆ ಮಗ ಬೆಳ್ಳಿ ತೆರೆ ಮೇಲೆ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಮಾಡಿದ್ದಾನೆ. ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಬರಬೇಕು ಅವನಿಗೆ. ನಟಿಸ್ಬೇಕು, ಇನ್ನೂ ಚೆನ್ನಾಗಿ ನಟಿಸ್ಬೇಕು ಅವನು. ಪ್ರಯತ್ನ, ಮೊದಲನೇ ಪ್ರಯತ್ನ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಸಿನಿಮಾ ನೋಡ್ತಾ ಇದ್ರೆ ವಾಯ್ಸು ಶಿವಣ್ಣಂದು, ಆ್ಯಕ್ಟಿಂಗು ರಾಘವೇಂದ್ರದು ಎರಡು ಮಿಕ್ಸ್ ಆಗಿರೋ ಒಂದು ಇದು ಅನಿಸ್ತಾ ಇತ್ತು. ನಿಮ್ಗೆ ಯಾವ ಥರ ಅನಿಸ್ತಾ ಇತ್ತು? ನಮಗೂ ಹಂಗೆ ಅನಿಸ್ತು. ವಾಯ್ಸ್ ಕೇಳ್ಬಿಟ್ಟು ಭಾಷೆ ಭಾಳ ಸ್ಪಷ್ಟವಾಗಿ ಮಾತಾಡ್ತಾನೆ. ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಕನ್ನಡದಲ್ಲೆಲ್ಲ ಯಾವಾಗಲೂ 100% ಮಾರ್ಕ್ಸ್ ತೆಗಿತಾ ಇದ್ದ ಅವನು. ಅದರಿಂದ ಚೆನ್ನಾಗಿ ಮಾಡಿದ್ದಾನೆ. ದೊಡ್ಡ ಮೊಮ್ಮಗ ಅಣ್ಣವ್ರದ್ದು, ದೊಡ್ಡ ಮೊಮ್ಮಗ ನಿಮಗೂ ಪಾರ್ವತಮ್ಮ ಅಮ್ಮವ್ರಿಗೂ ಒಂದು ಈ ಸಿನಿಮಾ ನೋಡ್ತಾ ಇದ್ರೆ ಎಲ್ಲ ಇದ್ರೆ ಅವ್ರು ನೆನಪಾಗ್ತಿದ್ರ ಅಂತ ನಿಮಗೆ? ಖಂಡಿತ. ಅಪ್ಪ ಅಮ್ಮ ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾ ಇದ್ರು. ಅವನ್ನ ನಟಿಸ್ತಾನೆ ಅಂತಂದರೆ ಅವ್ರಿಗೆ ಖುಷಿ ಪಡ್ತಾ ಇದ್ರು. ನೋಡಿದ್ರೆ ತುಂಬ ಖುಷಿ ಪಡ್ತಾ ಇದ್ರು. ಅವ್ರು ನೆನಪಿಗೆ ಬರ್ತಾರೆ, ಅಪ್ಪ ಅಮ್ಮ ತುಂಬ ನೆನಪಿಗೆ ಬರ್ತಾರೆ. ನನ್ನ ಅಪ್ಪನೂ ಮಿಸ್ ಆಗ್ತಾನೆ ನನಗೆ. ಅವನಿದ್ದಿದ್ರೆ ಅವನು ಖುಷಿ ಪಟ್ಟಿರೋನು. ಜೊತೆಗೆ ಏನಾದ್ರು ಹೇಳಬೇಕು ಅಂದರೆ ಸಿನಿಮಾದ ಬಗ್ಗೆ, ನಿಮ್ಮ ಮಗನ ಬಗ್ಗೆ? ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ನೋಡಿ ಅವ್ನು ಪ್ರೋತ್ಸಾಹ ಮಾಡಿ. ಮಾತಾಡಿ ಸ್ವಲ್ಪ ಹಿಂದೆ ತಗೋ ಮೊಬೈಲ್. ಹಿಂದೆ ಇರಿ. ಆಯ್ತಾ? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.